ಲೋಗ ಡೌನ್ ಮಾಡೋಣ ಹಾಂ ಅಣ್ಣ ಲೋಗ ಐತಣ್ಣ ಸಂತೋಷ ಲೋಗ ಮೇಲೆ ಯಾವ ರೀತಿಯಾಗಿ ಭದ್ರತೆ ಆಗಿರುತ್ತೆ ಸರ್ ಸೆಲೆಬ್ರೇಷನ್ ಆಗಿರುತ್ತೆ ಡೌನು ಎಲ್ಲ ಕಡೆ ಒಂದು ಸೆಲೆಬ್ರೇಷನ್ದು ವಾತಾವರಣ ಇದೆ. ಜನ ತುಂಬ ಒಳ್ಳೆ ರೀತಿಯಿಂದ ಎಲ್ಲ ಓಡಾಡಿ ಸುಮಾರು ಜನ ಫ್ಯಾಮಿಲಿಯವ್ರ ಜೊತೆಗೆ ಬಂದು ನಾವು ಸುಮಾರು ಜನ ಬಂದು ಇಂಟ್ರ್ಯಾಕ್ಟ್ ಮಾಡಿದ್ವಿ ನಮ್ಮ ಆಫೀಸಲ್ಲಿ. ಒಳ್ಳೆ ರೀತಿಯಿಂದ ಎಲ್ಲ ಹೋಟೆಲ್ ಶಾಪ್ಸಲ್ಲಿ ಹೋಗ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ನಾವು ಟ್ರಾಫಿಕ್ ಸಮಸ್ಯೆ ಆಗಿಲ್ಲ ಇಲ್ಲಿವರೆಗೆ. ಮತ್ತು ಇಡೀ ಸಿಟಿಯಲ್ಲಿ ಯಾವುದೇ ಸಮಸ್ಯೆ ಇಲ್ಲಿವರೆಗೆ ಕ್ರೌಡ್ ಏನು ಕ್ರೌಡ್ ಇದೆ ಕ್ರೌಡ್ ಏನು ಪ್ರತಿ ಸಲ ಬರ್ತಾರೆ ಅದೇ ರೀತಿ ಕ್ರೌಡ್ ಇದೆ. ಒಂದು ವ್ಯತ್ಯಾಸ ಅಂದರೆ ನಾವು ಫ್ರಿಸ್ಕಿಂಗ್ ಬೇಗ ಮಾಡ್ತಾಯಿದ್ವಿ. ಸ್ವಲ್ಪ ಫ್ರಿಸ್ಕಿಂಗ್ ಡಿಲೇ ಆಗ್ತಿರ್ಬೋದು. ಫ್ರಿಸ್ಕಿಂಗ್ ಬೇಗ ಮಾಡೋದಕ್ಕೆ ಜನಗೆ ಒಂದು ಅನುಕೂಲ ಆಗ್ತಾಯಿದೆ ಹೋಗಲಿಕ್ಕೆ. ಮತ್ತು ಮಧ್ಯದಲ್ಲಿ ತಾವು ನೋಡಿರ್ಬೋದು ರೋಡ್ ಕೂಡ ಫ್ರೀ ಇತ್ತು. ಆ ರೀತಿಯಲ್ಲಿ ನಮ್ಮ ಟ್ರಾಫಿಕ್ ಅವ್ರು ಡಿಸಿಷನ್ ತೊಗೊಂಡು ಗಾಡಿ ಕೂಡ ಬಿಟ್ಟಿದ್ವಿ. ಪ್ರತಿ ಬಾರಿ 7 ಗಂಟೆ ಅಷ್ಟೆಲ್ಲ ಎಮ್ ಜಿ ರೋಡ್ ಬಂದ್ ಆಗ್ತಾಯಿತ್ತು. ಈ ಬಾರಿ 10:30 ಆದರೂ ಮಾಡಿಲ್ಲ. ಅಂದರೆ ಯಾವ ರೀತಿಯಾಗಿ ಇದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ? ಇಲ್ಲ, ಬಂದ್ ಮಾಡಲಿಕ್ಕೆ ನಾವು ಡೈನಮಿಕ್ ನಾವು ಮುಂಚೆನೇ ಹೇಳಿದ್ದೀವಿ. ಸಿಚುವೇಶನ್ ನೋಡ್ಕೊಂಡು ಮಾಡ್ತೀವಿ. ನಮ್ಮ ಕ್ಯಾಮ್ರಾಸ್ದು ರಿಪೋರ್ಟ್ ಮತ್ತು ನಮ್ಮ ಗ್ರೌಂಡ್ ಸ್ಟಾಫ್ ರಿಪೋರ್ಟ್ ಪ್ರಕಾರ ರೋಡ್ಸ್ ಆಲ್ರೆಡಿ ಓಪನ್ ಇದೆ. ಸೊ ನಾವು ಅದಕ್ಕೆ ಡಿಸಿಷನ್ ತೊಗೊಂಡಿದ್ದೀವಿ. ಯಾವ್ದು ಸಮಸ್ಯೆ ಇಲ್ಲ ಅಂದರೆ ಬಿಟ್ಟಿದ್ದೀವಿ. ಜನ ಏನೂ ಬಂದರೆ ನಾವು ವಿಶ್ಲೇಷಣೆ ಮಾಡ್ತೀವಿ. ಕಮಾಂಡ್ ಸೆಂಟ್ರಿಗೆ ಹೋಗಿದೆ ಸರ್, ಎಲ್ಲ ಕಡೆ CC ಕ್ಯಾಮ್ರಾಗಳು ರಿಪೋರ್ಟ್ ಆಗಿದೆ ಅಂತಂದರೆ ನಿಮ್ಗೆ ಅದರಿಂದ ಏನಾದರೂ ಬೆನಿಫಿಟ್ಸ್ ಆಗ್ತಾ ಇರುವಂಥದ್ದು ಯಾವ ಥರ? ಖಂಡಿತ ನಮಗೆ ಬೆನಿಫಿಟ್ಸ್ ಆಗ್ತಾಯಿದೆ. ನಾವು ಹೀಟ್ ಮ್ಯಾಪ್ ಅಂತ ಎಲ್ಲಿ ಹೋದು ಆ ಥರ ಯಾವುದೂ ಸಮಸ್ಯೆ ಕಂಡು ಬಂದಿಲ್ಲ. ಮತ್ತು ಕಂಟಿನ್ಯೂಸ್ ಆಗಿ ನಮಗೆ ಫೀಡ್ ಬರ್ತಾಯಿದೆ. ಆ ಫೀಡ್ ಪ್ರಕಾರ ನಾವು ಅವರು ಕ್ರಮ ತಗೊಳ್ತಾರೆ. ಆ ಫೀಡ್ ನೋಡಿಕೊಂಡೆ ನಾವು ಗಾಡಿ ಬಿಟ್ಟಿದ್ದೀವಿ. ಫೀಡ್ ನೋಡ್ಕೊಂಡು ಓಕೆ ಸರ್ ನೀವೇ ಮಾಡ್ತಾ ಇದ್ದೀರಾ? ಇಲ್ಲ ಇಲ್ಲಿ ಪ್ರಶ್ನೆ ಬರ್ತದೆ ಸರ್ಪ್ರೈಸ್ ವಿಸಿಟ್ಸ್ದು. ಯಾಕೆಂದರೆ ಅಷ್ಟು ಪೊಲೀಸ್ ನಾವು ಹಾಕೊಂಡು ಮತ್ತು ನಮ್ಮೆಲ್ಲ ಕಡೆ ಹಂತದಲ್ಲಿ ಅವರು ನಮ್ಮ ಆಫೀಸರ್ಸ್ ಅವರು ಕೆಲಸ ಮಾಡ್ಕೊಂಡಿದ್ದಾರೆ. ಸೊ ಈ ಸರ್ಪ್ರೈಸ್ ವಿಸಿಟ್ ಯಾವಾಗ ಆಗ್ತಂದರೆ ಬಂದೋಬಸ್ತಲ್ಲಿ ಏನಾದರೂ ಶಾರ್ಟೇಜ್ ಇದ್ದರೆ, ಈಗ ಯಾವುದೂ ಶಾರ್ಟೇಜ್ ಇಲ್ಲ. ಮತ್ತು ಪ್ರತಿಯೊಂದು ಕ್ಷೇತ್ರದಲ್ಲಿ ಅದು ಮ್ಯಾನ್ ಪವರಲ್ಲಿ ಇರಲಿ ಅಥವಾ ಜನಕ್ಕೆ ಅನುಕೂಲ ಆಗಲಿಕ್ಕೆ ಎಲ್ಲದಕ್ಕೆ ಯಾವುದೂ ಸಮಸ್ಯೆ ಇಲ್ಲ. ನಮಗೆ ಯಾವುದು ಫೋನ್ ಬಂದರೆ ಅಥವಾ ಕರೆ ಬಂದರೆ ನಮ್ಮ ಕಂಟ್ರೋಲ್ಗೆ ತಕ್ಷಣ ನಮ್ಮನ್ನು ಅಟೆಂಡ್ ಮಾಡ್ತೀವಿ. ಥ್ಯಾಂಕ್ ಯು ಊಟ ಮಾಡಿ ಥ್ಯಾಂಕ್ ಯು.